ಕರ್ನಾಟಕದ ಇತಿಹಾಸದಲ್ಲಿ ಕಪ್ಪು ಚುಕ್ಕಿಯಾಗಿ ಉಳ್ಕೊಂಡಂತಹ ಸ್ಟೇಡಿಯಂ ಮುಂಭಾಗ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಟ್ವಿಸ್ಟ್ಗಳಾಗಿದೆ, ಬೆಳವಣಿಗೆಗಳಾಗ್ತಾ ಇದೆ ನೋಡ್ತಾ ಹೋಗೋಣ. ಸ್ಟೇಡಿಯಂ ಬಳಿ ಕಾಲ್ತುಳಿತ ಕೇಸ್ನಲ್ಲಿ ಹೊಸ ಟ್ವಿಸ್ಟ್ ಸಿಗ್ತಾ ಇದೆ. ಆರ್ಸಿಬಿಯ ಬುಡಕ್ಕೆ ಬಂತ ಕಾಲ್ತುಳಿತ ಕೇಸ್ನ ತನಿಖೆ ಪ್ರಶ್ನೆ ಇದೆ. ಸ್ಟೇಡಿಯಂ ಬಳಿ ಕಾಲ್ತುಳಿತ ಕೇಸ್ನಲ್ಲಿ ಹೊಸ ಟ್ವಿಸ್ಟ್ ಸಿಗ್ತಾ ಇದ್ದು, ಆರ್ಸಿಬಿಯ ಬುಡಕ್ಕೆ ಬಂತ ಕಾಲ್ತುಳಿತ ಕೇಸ್ನ ತನಿಖೆ. ಸೈಲೆಂಟ್ ಆಗಿ ಸೈಡ್ ಆಯ್ತಾ ಕೆಎಸ್ಸಿಎ? ದುರಂತಕ್ಕೆ ಕಾರಣ ನಾವಲ್ಲ, ನಮ್ಗೇನು ಗೊತ್ತಿಲ್ಲ ಅಂತ ಇತ್ತು ಕೆಎಸ್ಸಿಎ. ಇದೀಗ ಆರ್ಸಿಬಿ ಹಾಗೂ ಡಿಎನ್ಎ ಮೇಲೆ ಕೆಎಸ್ಸಿಎ ಸಂಪೂರ್ಣ ಭಾರವನ್ನ ಅವ್ರ ಮೇಲೆ ಹಾಕಿದ್ದಾರೆ. ಆದ್ರಿಂದ ಆರ್ಸಿಬಿ ಹಾಗೂ ಡಿಎನ್ಎ ಸಂಸ್ಥೆಗೆ ದೊಡ್ಡ ಸಂಕಷ್ಟ ಕಾಡ್ತಾ ಇದ್ದು, ಪೊಲೀಸ್ ಕಮಿಷನರ್ ಹೊರತುಪಡಿಸಿ ಎಲ್ಲಾ ಹೇಳಿಕೆಯನ್ನ ಕೂಡ ದಾಖಲು ಮಾಡಿಕೊಂಡಿದ್ದಾರೆ. ತನಿಖೆಯ ವೇಳೆ ದುರಂತಕ್ಕೆ ಮೊದಲ ಕಾರಣವೇ ಆರ್ಸಿಬಿ ಅಂತ ಇದ್ದಾರೆ. ಈಗ ಹಾಗಾದ್ರೆ ಆರ್ಸಿಬಿಯ ಬುಡಕ್ಕೆ ಎಲ್ಲವೂ ಕೂಡ ಬಂತ ಅನ್ನುವಂತಹ ಪ್ರಶ್ನೆ ಇದೆ. ಹಾಗಾದ್ರೆ ಆರ್ಸಿಬಿಯ ತಪ್ಪೇನು ಅಂತ ನೋಡೋದಾದ್ರೆ, ಯಾವುದೇ ರೀತಿಯ ಪೂರ್ವ ಸಿದ್ಧತೆ ಇಲ್ಲದೆ ಪ್ಲಾನಿಂಗ್ ಅನ್ನ ಮಾಡಿದ್ದು. ಅಭಿಮಾನಿಗಳನ್ನ ಕಾರ್ಯಕ್ರಮಕ್ಕೆ ಆರ್ಸಿಬಿ ಆಹ್ವಾನ ಮಾಡಿದ್ದು. ಆಹ್ವಾನ ಅಂದ್ರೆ ನಿಮ್ಮ ಮನೆಗೆ ಬಂದು ಇನ್ವಿಟೇಷನ್ ಕೊಡ್ಲಿಲ್ಲ, ಬದಲಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದ್ರು. ಸ್ಟೇಡಿಯಂ ಪ್ರವೇಶದ ಬಗ್ಗೆ ಸ್ಪಷ್ಟನೆಯನ್ನ ಕೊಡದೆ ಗೊಂದಲವನ್ನ ಸೃಷ್ಟಿ ಮಾಡಿದ್ರು. ಹಾಗಾಗಿ ಆರ್ಸಿಬಿಯ ಮೇಲೆ ಈಗ ಎಲ್ಲ ಹೊರೆಯೂ ಕೂಡ ಬೀಳುವ ಸಾಧ್ಯತೆ ಇದೆ. ಕೊನೆಯ ಹಂತದಲ್ಲಿ ಟಿಕೆಟ್ ಬಗ್ಗೆ ಕೂಡ ಗೊಂದಲ ಮೂಡಿಸಿದ್ರು. ಉಚಿತ ಟಿಕೆಟ್ ಅಂತ ಹೇಳಿದ್ರು. ಆರ್ಸಿಬಿ ಪೋಸ್ಟ್ನಿಂದ ಸ್ಟೇಡಿಯಂಗೆ ಫ್ಯಾನ್ಸ್ ಹೋದ್ರು, ನೂಕುನುಗ್ಗಲು ಉಂಟಾಯಿತು. 30-35 ಸಾವಿರ ಜನ ಸೇರುವಂತಹ ಜಾಗದಲ್ಲಿ 4-4.5 ಲಕ್ಷ ಜನ ಸೇರಿದ್ರು. ಸೊ ಯಾವುದೇ ರೀತಿಯ ಪೂರ್ವ ಸಿದ್ಧತೆ ಇಲ್ಲದೆ ಸೋಷಿಯಲ್ ಮೀಡಿಯಾದಲ್ಲಿ ಬೇಕಾಬಿಟ್ಟಿ ಅವ್ರಿಗೆ ಅನ್ಸಿದ್ದನ್ನ ಸ್ಟೇಟ್ಮೆಂಟ್ ಕೊಟ್ಟಿದ್ದು ಅಥವಾ ಪೋಸ್ಟ್ ಹಾಕಿದ್ದು, ಮತ್ತೊಂದು ಕಡೆ ಫ್ರೀ ಟಿಕೆಟ್ ಅಂತಂದಿದ್ದು, ಜನರನ್ನ ದಾರಿ ತಪ್ಪಿಸುವ, ಗೊಂದಲಕ್ಕೆ ಸಿಗಾಕಿಸುವಂತಹ ಕೆಲಸ ಆರ್ಸಿಬಿದು. ಸೊ ಹಾಗಾಗಿ ಇಷ್ಟು ಹೊಣೆಯನ್ನ ಆರ್ಸಿಬಿ ಹೊತ್ಕೊಳ್ಬೇಕು ಮತ್ತು ಡಿಎನ್ಎ ಸಂಸ್ಥೆ ಹೊತ್ಕೊಳ್ಬೇಕು ಅಂತ ಕೆಎಸ್ಸಿಎ ಸಂಪೂರ್ಣವಾಗಿ ಕೋತಿ ತಾನ್ ತಿಂದು ಮೇಕೆ ಮೂತಿಗೋರಿಸ್ತು ಅನ್ನೋ ರೀತಿಯಲ್ಲಿ ಕೈ ತೊಳ್ಕೊಂಡಿದೆ. ಹಾಗಾದ್ರೆ ಆರ್ಸಿಬಿಯ ಬುಡಕ್ಕೆ ಬಿತ್ತ ಮುಂದಕ್ಕೆ ಈಗ ಆಲ್ರೆಡಿ ಒಂದಿಬ್ಬರನ್ನ ತನಿಖೆ ಮಾಡ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡ್ತಾ ಇದ್ದಂಥವ್ರನ್ನ ಮತ್ತೊಬ್ಬರನ್ನ ತನಿಖೆ ಮಾಡ್ತಾ ಇದ್ದಾರೆ ಆರ್ಸಿಬಿ ಕಡೆಯಿಂದ. ಮುಂದಕ್ಕೆ ಯಾರ್ಯಾರು? ಹಾಗಾದ್ರೆ ಪ್ಲೇಯರ್ಸ್ನು ಕೂಡ ಎಳೆದು ತರ್ತಾರ? ಇದಕ್ಕೆ ಹೇಳಕ್ಕಾಗಲ್ಲ, ಏನ್ ಬೇಕಾದ್ರೂ ಆಗ್ಬೋದು ಈ ತನಿಖೆ. ಗೇಟ್ನ ಬಳಿ ಸೂಕ್ತ ನಿರ್ವಹಣೆ ಮಾಡಲಿಲ್ಲ, ಡಿಎನ್ಎ ತಪ್ಪೇನು ಅಂತ ನೋಡ್ತಾ ಇದ್ದೀವಿ. ಟಿಕೆಟ್ ದರ ನಿಗದಿ ಮಾಡಿದ್ರೆ ಕಾಲ್ ತುಳಿತ ಆಗ್ತಾ ಇರಲಿಲ್ಲ. ಅಂದ್ರೆ ದುಡ್ಡು ಕೊಟ್ಟು ಟಿಕೆಟ್ ತಗೋಬೇಕು ಅಂದಿದ್ರೆ ಮನೇಲೇ ಇರ್ತಾ ಇದ್ರು ಜನ, ಟಿವಿಲೇ ನೋಡ್ತಾ ಇದ್ರು ಅಂತ. ಟಿಕೆಟ್ ಇದ್ದವ್ರಿಗಷ್ಟೇ ಪ್ರವೇಶ ಅಂದಿದ್ರೆ ನೂಕು ನುಗ್ಗಲು ಆಗ್ತಾ ಇರಲಿಲ್ಲ. ಡಿಸಿ ತನಿಖೆಯಲ್ಲಿ 2 ಮ್ಯಾನೇಜ್ಮೆಂಟ್ಗಳ ವೈಫಲ್ಯ ಅನ್ನುವಂಥದ್ದು ದೃಢಪಟ್ಟಿದೆ. ಎಲ್ಲ ಜವಾಬ್ದಾರಿಯನ್ನ ಹೊತ್ತಿದ್ದು ಅವರೇ ಅಂತ ಕೆಎಸ್ಸಿಎ ಹೇಳ್ತಾ ಇದೆ. ಯಾರು? ಡಿಎನ್ಎ ಮತ್ತು ಆರ್ಸಿಬಿ ಅವರೇ ಹೊತ್ಕೊಂಡಿದ್ರು, ನಮ್ದೇನು ಇಲ್ಲ ಇದರಲ್ಲಿ ಅಂತ. ಸ್ಟೇಡಿಯಂ ವಿಧಾನಸೌಧದ ಕಾರ್ಯಕ್ರಮದ ಜವಾಬ್ದಾರಿಯನ್ನ ಡಿಎನ್ಎ ಹೊತ್ಕೊಂಡಿತ್ತು. ಸೊ ಸ್ಟೇಡಿಯಂ ಒಳಗೆ ಪ್ರವೇಶ ಹಾಗೂ ಟಿಕೆಟ್ ಬಿಡುಗಡೆ ವಿಚಾರದಲ್ಲಿ ಇವರು ಫೇಲ್ಯೂರ್ ಆಗಿದ್ದಾರೆ, ನಮ್ದೇನು ಪಾತ್ರ ಇಲ್ಲ ಇದರಲ್ಲಿ. ಸ್ಟೇಡಿಯಂ ಪ್ರವೇಶ ದ್ವಾರದ ಭದ್ರತಾ ಜವಾಬ್ದಾರಿ ಹೊತ್ತು ವಿಫಲರಾಗಿದ್ದಾರೆ ಅವರು. ಗೇಟ್ನ ಬಳಿ ಸೂಕ್ತ ನಿರ್ವಹಣೆ ಇಲ್ಲದೆ ಇರೋದೇ ಈ ಕಾಲ್ ತುಳಿತಕ್ಕೆ ಕಾರಣ ಆಗಿದೆ. ಪೊಲೀಸರ ಜೊತೆಗೆ ಸರಿಯಾದಂತಹ ಕಾನ್ವರ್ಸೇಷನ್ ಮಾಡಿಲ್ಲ ಇವರು. ಕಮ್ಯುನಿಕೇಟ್ ಪ್ರಾಬ್ಲಮ್ನಿಂದಲೇ ಕಾಲ್ ತುಳಿತ ಉಂಟಾಗಿದೆ. ಹಾಗಾಗಿ ಡಿಎನ್ಎ ಮತ್ತು ಆರ್ಸಿಬಿ ಅವರೇ ಇದೆಲ್ಲದಕ್ಕೂ ನೇರ ಹೊಣೆ ಅಂತ ಇದೀಗ ಕೆಎಸ್ಸಿಎ ಸಲೀಸಾಗಿ ತಮ್ಮ ಬೌಂಡ್ರಿಲಿದ್ದಂತಹ ಬಾಲ್ ಅನ್ನ ಅವರ ಮೈದಾನಕ್ಕೆ ಎಸೆದು ಸೈಲೆಂಟ್ ಆಗಿದ್ದಾರೆ.